ಎರಡು ದಾರಿ ಇದೆ. ನಿಮಗೆ ಗುರುಗುಂಟ, ಸುರ್ಪುರ್, ಶಾಪುರ್ ಹಾಗೂ ಗುಲ್ಬರ್ಗ ಜನರ ಹಿತಾಸಕ್ತಿಗೋಸ್ಕರ ನಾನು ಇವತ್ತು ಬಂದಿರೋದು. ಒಂದು ಮನೆ ಇದೆ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡ್ತಿರ್ತಾರೆ. ಹಟ್ಟಿ ಮತ್ತು ಕೋಟೆಯಿಂದ ಕಲ್ಪಿಸುವಂತ ಎರಡು ದಾರಿ ಇದೆ. ಒಂದು ಹಟ್ಟಿಯವರೆಗಾಗ್ಲಿ ಕೋಟದವರೆಗಾಗ್ಲಿ. ಮೊದಲನೇದಾಗಿ ಕೋಟೆಯಿಂದ ಅಮರೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಇದೊಂದು ದಾರಿ, ಕೋಟೆವರೆಗೆ ಹಟ್ಟಿವರೆಗೂ. ಮತ್ತೆ ಇನ್ನೊಂದು ಇಲ್ಲಿಂದಾನೆ ಕೋಟೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿಂದಾನೆ ಮತ್ತೆ ನಿಮಗೆ ಗುರುಗುಂಟ, ಸುರ್ಪುರ್, ಶಾಪುರ್ ಹಾಗೂ ಗುಲ್ಬರ್ಗಕ್ಕೂ ಕಲ್ಪಿಸುವಂತ ಒಂದು ದಾರಿ ಇರುವ ಮುಖ್ಯ ಉದ್ದೇಶ ಕಾರಣ ಏನಂತ ಹೇಳಿದ್ರೆ ಜನರ ಹಿತಾಸಕ್ತಿಗೋಸ್ಕರ ನಾನು ಇವತ್ತು ಬಂದಿರೋದು. ನೀವು ಡೈಲಿಯಾಗಿ ನನ್ನ ವಿಡಿಯೋಸ್ ನೋಡಿರ್ತೀರಾ, ಬಟ್ ಇವತ್ತು ಬಂದಿರೋ ಮುಖ್ಯ ಉದ್ದೇಶ ಇಲ್ಲಿ ನೋಡಿ, ಕೋಟೆಯಿಂದ ಹಟ್ಟಿಯವರೆಗೂ ಕೂಡ ಈ ಎರಡು ರಸ್ತೆಗಳು ಮುಖ್ಯವಾಗಿವೆ. ಒಂದು ಅಮರೇಶ್ವರಕ್ಕೂ ಹೋಗುತ್ತೆ ಈ ದಾರಿ, ಅಮರೇಶ್ವರ ಜೊತೆಗೆ ಲಿಂಗಸೂಗೂರು ನಮ್ಮ ಕ್ಷೇತ್ರ ಕೂಡ ಹೋಗುತ್ತೆ. ಅದರ ಜೊತೆಗೆ ಈ ದಾರಿ ಕೂಡ ನಮ್ಮ ಗುರುಗುಂಟ, ಸುರ್ಪುರ್, ಶಾಪುರ್ ಮತ್ತು ಗುಲ್ಬರ್ಗವರೆಗೂ ಕೂಡ ಕಲ್ಪಿಸುವಂತ ದಾರಿ. ಇಲ್ಲಿ ನೋಡ್ತಿರ್ಬೋದು ರಸ್ತೆ ಯಾವ ತರ ಹಾಳಾಗ್ಬಿಟ್ಟಿದೆ ಅಂತೇಳಿ. ಇದು ಗುಲ್ಬರ್ಗ ಹೋಗುವಂತ ಮೇನ್ ದಾರಿ, ಇದು ನಮ್ಗೆ ಶಾರ್ಟ್ ಕಟ್ ಆಗುತ್ತೆ. ಇದೆಲ್ಲ ದಾರಿ ಒಡೆದೋಗ್ಬಿಟ್ಟಿದೆ. ಇನ್ನೊಂದು ಮಾತು, ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಹೊರ ಬಂದಿವೆ. ಈ ಕಲ್ಲು ಏನಾದ್ರು ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳು ತಿರುಗಾಡ್ತಿರ್ತವೆ, ದೊಡ್ಡ ದೊಡ್ಡ ಟಿಪ್ಪರ್ ಲಾರಿ ಕೂಡ ಬರ್ತಿರ್ತವೆ ಈ ರೋಡಲ್ಲಿ. ಒಂದು ಕ್ಷಣ ಏನಾದ್ರು ಟಿಪ್ಪರ್ ಲಾರಿ ಹೋದ್ರೆ, ಸ್ಪೀಡಲ್ಲಿ ಏನಾದ್ರು ಅಕಸ್ಮಾತ್ ಹೋದಲ್ಲಿ, ಇಲ್ಲೇ ಒಂದು ಮನೆ ಇದೆ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡ್ತಿರ್ತಾರೆ. ಅಕಸ್ಮಾತ್ ಆಗಿ ಲಾರಿ ಹೋದ್ಮೇಲೆ ಆ ಕಲ್ಲು ಟೈರ್ಗೆ ಟಚ್ ಆಗಿ ಆಡ್ತಿರುವ ಮಕ್ಕಳ ಮೇಲೆ ಏನಾದ್ರು ಬಿದ್ರೆ, ಅವ್ರಿಗೆ ಟಚ್ ಆದ್ಮೇಲೆ ಅವ್ರ ಗಾಯ ಆದ್ಮೇಲೆ ಅದರ ನೇರ ಹೊಣೆ ಯಾರು? ಪಕ್ಕದಲ್ಲಿ ಇರುವಂತ ಮನೆ ಇದು. ಇಲ್ಲಿಗೆ ಕೂಡ ಕಲ್ಲುಗಳು ಸಿಡ್ತವೆ, ಆ ತರ ಕಲ್ಲುಗಳೆಲ್ಲ ಹೊರ ಬಂದಿವೆ. ಸೊ ನನ್ನ ಉದ್ದೇಶ ಒಂದೇನೆ, ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ದಿನನಿತ್ಯವೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚೆನ್ನಾಗಿ ಬೆಂಬಲವನ್ನು ನೀಡ್ತಾ ಇದ್ದೀರಾ. ಅದರ ಜೊತೆಗೆ ಇವತ್ತು ಸ್ಪೆಷಲ್ ಆಗಿ ಯಾರ್ಯಾರು ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಮ್ಮ ಕ್ಷೇತ್ರದ ಶಾಸಕರಿಗೆ, ನಮ್ಮ ರಾಯಚೂರು ಜಿಲ್ಲೆ ಸಂಸದರಿಗೆ, ಮತ್ತೆ ನಮ್ಮ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರಿಗೆ, ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲರನ್ನು ಒಂದ್ಸಲ ಟ್ಯಾಗ್ ಮಾಡಿ. ಎಲ್ಲರನ್ನು ಟ್ಯಾಗ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕೂಡ ಚಾಚು ತಪ್ಪದೆ ಹೇಳಿ. ಸಿಗೋಣ ಮುಂದಿನ ಒಂದು ವಿಡಿಯೋದರ ಮುಖಾಂತರ.